ಜಿಲ್ಲಾ ಸವಿತಾ ಸಮಾಜ ಜಿಲ್ಲಾ ಘಟಕಕ್ಕೆ ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಸಮಾಜದ ಮಠಾಧೀಶರು ಹಾಗೂ ಮುಖಂಡರು ಸಮುದಾಯದ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒಕ್ಕೂರಲಿನಿಂದ ಸರ್ಕಾರಕ್ಕೆ ಒತ್ತಾಯಿಸಿದರು. ನಗರದ ಈಶ್ವರ ಪಾರ್ವತಿ ಕಲ್ಯಾಣ ಮಂಟಪದಲ್ಲಿ ಜಿಲ್ಲಾ ಸವಿತಾ ಸಮಾಜದ ವತಿಯಿಂದ ಆಯೋಜಿಸಲಾಗಿದ್ದ ಸಮಾರಂಭವನ್ನು ರಾಮನಗರದ ಗೂಡೆಮಾರನಹಳ್ಳಿ ಮಹೇಶ್ವರಿ ಅಮ್ಮನವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಮಣ್ಣೂರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಿಂದ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಅನುಗ್ರಹ ಕಣ್ಣಿನ ಆಸ್ಪತ್ರೆ ವತಿಯಿಂದ ನೇತ್ರ ತಪಾಸಣಾ ಶಿಬಿರ ನಡೆಯಿತು. ಇನ್ನು ಸಮಿತಿ ವತಿಯಿಂದ ಉಚಿತ ಶ್ರಮ ಕಾರ್ಡ್ ಮತ್ತು ಆಯುಷ್ ಕಾರ್ಡ್ ನೋಂದಣಿ ಅಭಿಯಾನ ನಡೆಸಲಾಯಿತು. ಬಳಿಕ ಮಾತನಾಡಿದ ಸವಿತಾ ಸಮಾಜದ ಜಿಲ್ಲಾ ಘಟಕದ ನೂತನ ಅಧ್ಯಕ್ಷರಾದ ಆನಂದ್ ವಾರಿಕ್ ಅವರು, ರಾಜ್ಯ ಸರ್ಕಾರವು ಸವಿತಾ ಮಹರ್ಷಿ ಅಭಿವೃದ್ಧಿ ನಿಗಮಕ್ಕೆ 5 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಿದೆ. ಇದರಿಂದ ಸಮಾಜದ ಹೆಚ್ಚಿನ ಜನರಿಗೆ ಅನುಕೂಲ ಆಗುತ್ತಿಲ್ಲ, ಸೌಲಭ್ಯ ಪಡೆಯಲು ಸಹ ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ 50 ಕೋಟಿ ರೂಪಾಯಿ ಅನುದಾನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಸಾಮಾಜಿಕ ಸೇವೆಯಲ್ಲಿ ದುಡಿದ್ರು ಕೂಡ ಯಾವ ಸರ್ಕಾರದ ಜನಪ್ರತಿನಿಧಿಗಳು ಗುರುತಿಸ್ತಾ ಇಲ್ಲ. ಇವತ್ತಿನ ದಿವಸ ನಮ್ಮ ಪದಗ್ರಹಣ ಕಾರ್ಯಕ್ರಮಕ್ಕೆ ಎಲ್ಲ ರಾಜಕಾರಣಿಗಳು ಆಹ್ವಾನ ಮಾಡಿದ್ರು ಕೂಡ ಅವರು ಇವತ್ತಿನ ದಿವಸ ಅಧಿವೇಶನದಲ್ಲಿ ಬ್ಯುಸಿಯಾಗಿರೋದ್ರಿಂದ ಇವತ್ತು ಯಾರೂ ಹಾಜರಾಗಿಲ್ಲ. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದಂಥ ಎಲ್ಲ ಸಮಾಜ ಜಿಲ್ಲಾಧ್ಯಕ್ಷರುಗಳು ಹಾಗೂ ವಿವಿಧ ಸಮುದಾಯ ಕುಲವೃತ್ತಿಗಳ ಆಧಾರಿತ ಸಮುದಾಯಗಳಿಗೆ ಗುರುತಿಸಿ ಗೌರವಿಸೋದು ಯಾವರಪ್ಪ ಅಂದರೆ ಕುಲವೃತ್ತಿ ಮಾಡ್ತಕ್ಕಂಥ ಸಮಾಜಗಳೇ. ಯಾಕಂದರೆ ಇವತ್ತಿನ ದಿವಸ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುತಿಸಿಲ್ಲ. ಕಾರಣ ಏನಪ್ಪ ಅಂದರೆ ಇವರು ದಿನ ಮುಂಜಾನೆ ಕುಲವೃತ್ತಿ ಮಾಡ್ತಾರೆ, ಸಾಯಂಕಾಲ ಮನೆಗೆ ಹೋಗ್ತಾರೆ. ಅದೇ ಅವ್ರದ್ದು ಇದು. ಯಾಕೆ ವೋಟ್ ಬ್ಯಾಂಕ್ ಇಲ್ಲ ಸರ್. ನಮ್ಮ ಹತ್ರ ಮತದಾರರಿದ್ದಾರೆ. ಸುಮಾರು ರಾಜ್ಯಾದ್ಯಂತ 15 ಲಕ್ಷಕ್ಕಿಂತ 15-20 ಲಕ್ಷ ಜನಸಂಖ್ಯೆ ಇದ್ದಾರೆ. ಇವತ್ತಿನ ದಿವಸ ಸಾಕ್ಷಿಯಾಗಿ ಸಾವಿರಾರು ಜನಸಂಖ್ಯೆಯಲ್ಲಿ ನಮ್ಮ ಕಲಬುರಗಿ ಜಿಲ್ಲೆಗೆ ಬಂದು ಪದಗ್ರಹಣಕ್ಕೆ ಸಾಕ್ಷಿಯಾಗಿದ್ದಾರೆ. ಯಾಕಂದರೆ ನಮ್ಮ ಸಮಾಜವನ್ನು ಯಾವ ಸರ್ಕಾರವೂ ಗುರುತಿಸ್ತಾ ಇಲ್ಲ. ದಯವಿಟ್ಟು ಗುರುತಿಸಿ. ನಾವು ಕೂಡ ನಮ್ಮ ಸಮಾಜವನ್ನು ನಿಮ್ಮ ಥರ ನಿಮ್ಮ ಸಮಾಜವನ್ನು ಯಾವ ಥರ ನೀವು ರಾಜಕೀಯವಾಗಿ ಬೆಳೆದು ಸಮಾಜವನ್ನು ತಾವು ಅಭಿವೃದ್ಧಿಪಡಿಸಿದ್ದೀರಿ, ಅದೇ ರೀತಿ ನಮ್ಮ ಸಮಾಜವನ್ನು ನಾವು ನಮ್ಮ ಸಮಾಜಕ್ಕೆ ನಾವು ಅಭಿವೃದ್ಧಿ ಪಡಿಸ್ತೀವಿ. ನಮಗೆ ಸ್ಥಾನಮಾನ ಕೊಡಿ ಅಂತೇಳಿ ಈ ಮಾಧ್ಯಮ ಮುಖಾಂತರ ಕೇಳ್ತಾ ಇದ್ದೀನಿ. ಇವತ್ತಿನ ಪದಗ್ರಹಣ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಐತಿಹಾಸಿಕ ಕಾರ್ಯಕ್ರಮ. ಕಲಬುರಗಿಯಲ್ಲಿ ನಮ್ಮದು ವಿಭಾಗೀಯ ಕೇಂದ್ರವಾದ ಕಲಬುರಗಿ ಇವತ್ತಿನ ದಿವಸ ಅನೇಕ ಶರಣರು, ಹಲವಾರು ಶರಣರು, ಜಾತಿಯ ಮುಖಂಡರು ಎಲ್ಲರೂ ಸಾಕ್ಷಿಯಾಗಿದ್ದಾರೆ. ಯಾಕಂದರೆ ನಮ್ಮ ಸಮಾಜವನ್ನು ಗುರುತಿಸಿ ನಾನು ಆಲ್ರೆಡಿ ಈ ಬಗ್ಗೆ ಉಸ್ತುವಾರಿ ಸಚಿವರಿಗೆ, ನಮ್ಮ ಶಾಸಕರಿಗೆ, ಎಲ್ಲ ಗೃಹ ಸಚಿವರಿಗೆ, ಪರಮೇಶ್ವರ್ ಸರ್, ಡಿ ಕೆ ಶಿವಕುಮಾರ್ ಸರ್ ಅವರಿಗೆ, ಸಿದ್ದರಾಮಯ್ಯ ಸರ್ ಅವರಿಗೆ ಮನವಿ ಮಾಡಿಕೊಂಡಿದ್ದೀವಿ. ದಯವಿಟ್ಟು ಈ ಮಾಧ್ಯಮದ ಮುಖಾಂತರ ಕೇಳ್ತಾ ಇದ್ದೀನಿ ಸರ್, ದಯವಿಟ್ಟು ನಮ್ಮ ಸಮಾಜಕ್ಕೆ ರಾಜಕೀಯ ಸ್ಥಾನಮಾನ ಕೊಡಿ. ಧ್ವನಿ ಇಲ್ಲದ ಸಮಾಜಕ್ಕೆ ಧ್ವನಿಯಾಗಿ ನಿಂದಿರ್ತೀವಿ. ಯಾಕಂತಂದರೆ ನಮಗೆ ಯಾವುದೇ ರೀತಿಯಾಗಿ ಧ್ವನಿ ಆಗೋದಕ್ಕೆ ಯಾವುದು ವಿಧಾನ ಪರಿಷತ್ ಸ್ಥಾನಮಾನ ಇಲ್ಲ. ರಾಜಕೀಯವಾಗಿ ನಾವು ಏನಾದರೂ ಪ್ರಶ್ನೆ ಕೇಳೋದಕ್ಕೆ ಯಾವುದು ನಿಗಮ ಸ್ಥಾನವಿಲ್ಲ. ದಯವಿಟ್ಟು ಈ ಒಂದು ಮಾಧ್ಯಮದ ಮುಖಾಂತರ ಪದಗ್ರಹಣ ಕಾರ್ಯಕ್ರಮದ ಮುಖಾಂತರ ನಾವು ಸರ್ಕಾರದ ಹತ್ರ ನನ್ನೊಂದು ಬೇಡಿಕೆ ಏನಪ್ಪ ಅಂದರೆ ರಾಜಕೀಯ ಸ್ಥಾನಮಾನ ಕೊಡಿ, ಹಿಂದುಳಿದ ಸಮಾಜಕ್ಕೆ ನ್ಯಾಯ ಕೊಡಿ, ಅಭಿವೃದ್ಧಿ ನಿಗಮಕ್ಕೆ ಹೆಚ್ಚಿನ ಅನುದಾನ ಕೊಡಿ. ಜಾತಿ ನಿಂದನೆ ಪದ ಬಳಸೋರ ವಿರುದ್ಧ ಕಾನೂನು ಕಾಯ್ದೆ ಮಾಡುವ ಒಂದು ಆಂಧ್ರ ಮಾದರಿಯಲ್ಲಿ ಮಾಡಿದರೆ ಜಾತಿ ನಿಂದನೆ ಕಾಯ್ದೆ ನಮ್ಮ ಕರ್ನಾಟಕದಲ್ಲೂ ಕೊಡಬೇಕು.
ಮಳಖೇಡದ ಹಜರತ್ ಸೈಯದ್ ಶಹಾ ಮುಸ್ತಫಾ ಖಾದ್ರಿ ಸಮಾರಂಭ ಸಾನ್ನಿಧ್ಯ ವಹಿಸಿದರು. ರೇವಣಸಿದ್ದಪ್ಪ ವಾರಿಕ್, ಕಲಬುರಗಿ ಯಾದಗಿರಿ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದ ಸೋಮಶೇಖರ್ ಗೋನಾಯಕ್, ಸಮಾಜದ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರಾದ ಜ್ಯೋತಿ ಅಡಕಿ, ಸಮಾಜದ ಗೌರವ ಅಧ್ಯಕ್ಷರಾದ ಅಶೋಕ್ ಮಾನೆ, ಪ್ರಧಾನ ಕಾರ್ಯದರ್ಶಿಗಳಾದ ವಿದ್ಯಾಸಾಗರ್ ಹಾಬಾಳ, ಸೂರ್ಯಕಾಂತ್ ಬೆಣ್ಣೂರ, ಮೋನಪ್ಪ ಚಿಂಚನಸೂರ, ಚಿಕ್ಕಬಳ್ಳಾಪುರದ ತ್ಯಾಗರಾಜ್, ಯಲಹಂಕದ ಸವಿತಾ ಸಮಾಜದ ಕೋಮಲ್, ಮಹೇಶ್ ಉಜ್ಜಲಿಕರ್, ಹಾಲುಮತ ಸಮಾಜದ ಜಿಲ್ಲಾಧ್ಯಕ್ಷರಾದ ಗುರುನಾಥ್ ಪೂಜಾರಿ, ಎವಿ ವೆಂಕಟೇಶ್, ರಘು ಗುಂಡಪ್ಪ, ಜಯರಾಮ್ ಮಂಡ್ಯ, ರಘು ರಂಗನಾಥ್, ರಾಮ ಅಂಜನಪ್ಪ ಸೇರಿದಂತೆ ಅನೇಕರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು.